ಕಾಂಗ್ರೆಸ್ನ ಮೂರೂ ಅಭ್ಯರ್ಥಿಗಳು ಗೆಲ್ತಾರೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂಜೆ 4 ಗಂಟೆಗೆ ದೋಸ್ತಿ ನಾಯಕರು ಆತ್ಮವಿಶ್ವಾಸದಲ್ಲಿರ್ತಾರೆ. 4 ಗಂಟೆ ಬಳಿಕ ದೋಸ್ತಿ ನಾಯಕರಿಗೆ ನಿಜಾಂಶ ಗೊತ್ತಾಗುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ದೋಸ್ತಿ ನಾಯಕರಿಗೆ ಶಾಸಕ ಸವದಿ ಕೊಟ್ಟ ಟಾಂಗ್ ಇದು. 4 ಗಂಟೆವರೆಗೆ ವಿಶ್ವಾಸ ಇರುತ್ತೆ, ಆದರೆ 4 ಗಂಟೆಯ ಬಳಿಕ ಉತ್ತರ ಸಿಗುತ್ತೆ ದೋಸ್ತಿ ನಾಯಕರಿಗೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ. ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರೆ ಹಾಕ್ತಿದ್ದೀವಿ. ಅವರು ಬಿಜೆಪಿ JDS ಜಾಯಿಂಟ್ ಕ್ಯಾಂಡಿಡೇಟ್ ಇರೋದ್ರಿಂದ ಅವ್ರಿಗೆ ಹಾಕುವಂತ ಪ್ರಶ್ನೆನೇ ಬರೋದಲ್ಲ. ನನ್ನ ಓಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳೇನಿದಾರಲ್ಲ 3 1 2 3 ಅವರಿಗೆ ಹಾಕಿ. ಪಾಪ ಅವ್ರ ಓಟ್ ಬೇರೆ ಕಡೆ ಹೋಗಬಾರ್ದು ಅಂತೇಳಿ ಇಟ್ಕೊಳ್ಳಿಕ್ಕೆ ಅವ್ರದ್ದೊಂದು ಕ್ಯಾಂಡಿಡೇಟ್ ಹಾಕಿದ್ದಾರೆ. ಅಷ್ಟಕ್ಕೆ ಸೀಮಿತ ಇದೆ. ಅದ್ರ ಬಗ್ಗೆ ಏನ್ ಚರ್ಚೆ ಮಾಡೋದು ಅವ್ರಿಗೆ ಗೊತ್ತಿದೆ ಸೋಲೋದು. ಬಟ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರ ಓಟ್ ಇನ್ನೊಬ್ರಿಗೆ ಹೋಗಬಾರ್ದಲ್ಲ, ತಮ್ಮ ಓಟ್ ತಮ್ಮಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು ಒಂದು ವಿಚಾರದಿಂದ ಅವರು ಏನು ಆತ್ಮಸಾಕ್ಷಿಯಿಂದ ಇವ್ರೇನು ಸತ್ ಹರಿಶ್ಚಂದ್ರ ರಾಜನ ಮೋಸಸ್ತಾರ ಇವರು. ಅವ್ರಿಗೆ ಆತ್ಮಸಾಕ್ಷಿಯಾಗಿ ಓಟ್ ಹಾಕ್ಬೇಕು, ಯಾವ್ದ್ರಿಗೋಸ್ಕರ ಹಾಕ್ಬೇಕು, ಏನ್ ಕಾರಣ ಏನಂತ ಅವ್ರು ಕೇಳ್ತಾ ಇರೋದು ಆತ್ಮಸಾಕ್ಷಿ. ಅದೇ ಯಾಕೆ ಇವ್ರಿಗೋಸ್ಕರ ಯಾಕೆ ಆತ್ಮಸಾಕ್ಷಿ ಅಂತ ಇಲ್ಲ. ನನಗೆ ಯಾರು ಸಂಪರ್ಕ ಮಾಡಿಲ್ಲ, ನನಗೆ ಯಾರು ಮಾತಾಡೋಣ. ನೀವು ಹಳೆ ನಾನು ಯಾಕೆ ಸಂಪರ್ಕ ಮಾಡ್ತಾರೆ? ನಾನು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಮ್ಯಾಗ ಆಯ್ಸ್ ಬಂದ್ಮೇಲೆ ನಾನು ಕೇಳ್ತಕ್ಕಂಥದ್ದು ಮತ ಯಾಕೆ ಅಂತ ಹೇಳೋದು ಅವ್ರಿಗೆ ಹಕ್ಕಿಲ್ಲ, ಮತ್ತು ಅದನ್ನು ಕೇಳುವಂಥ ಪ್ರಶ್ನೆ ಉದ್ಭವ ಆಗಲ್ಲ ರೀ. ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರೆ ಹಾಕ್ತಿದ್ದೀವಿ. ಅವರು ಬಿಜೆಪಿ JDS ಜಾಯಿಂಟ್ ಕ್ಯಾಂಡಿಡೇಟ್ ಇರೋದ್ರಿಂದ ಅವ್ರಿಗೆ ಹಾಕುವಂತ ಪ್ರಶ್ನೆನೇ ಬರೋದಲ್ಲ. ನನ್ನ ಓಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳೇನಿದಾರಲ್ಲ 3 1 2 3 ಅವರಿಗೆ ಹಾಕಿ. ಪಾಪ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.